ಹಲೋ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು ನಾವು ರುಬ್ಕೋಬೇಕು. ರುಬ್ಕೊಳ್ಳೋದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ ಇಷ್ಟನ್ನು ಹಾಕಿ ರುಬ್ಕೋಬೇಕು. ಈಗ ಒಗ್ಗರಣೆಗೆ ನಾವು ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ ನಾವು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊ ಮೀಡಿಯಮ್ ಸಣ್ಣ 2 ಹೆಚ್ಚಿಟ್ಕೊಂಡು. ಮೊದಲಿಗೆ ಈರುಳ್ಳಿಯನ್ನು ಹಾಕೋಣ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಬೆಂದಾದಮೇಲೆ ನಾವು ಚಿಕನನ್ನು ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಅರಶಿನ ಹಾಕ್ತಾಯಿದ್ದೀನಿ. ಒಂಚೂರು ಮೆಣಸು ಪುಡಿ ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು. ಆಮೇಲೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲವೂ ಹಾಕಿದ ಮೇಲೆ ಚೆನ್ನಾಗಿ ಹೋರಾಡಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಚಿಕನ್ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾವು 2 ಹೆಚ್ಕೊಂಡಿರೋಂಥ ಸಣ್ಣ ಟೊಮೊಟೊಗಳನ್ನು ಹಾಕ್ತಾಯಿದ್ದೀವಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಫ್ರೈ ಮಾಡಿಬಿಟ್ಟು ಸಾಕು. ಟೊಮೊಟೊ ಹಾಕಿದ ಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆಯನ್ನು ಹಾಕಬೇಕು. ಅದಕ್ಕೆ ನೀವು ಚಿಕನಿಗೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟನ್ನು ನೀವು ಹಾಕಬೇಕು. ನಾನು 2 ಸ್ಪೂನಷ್ಟು 1.5 ಅಷ್ಟು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 1 ಚಮಚ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರುಬ್ಬಕ್ಕೂ ಹಾಕ್ಕೋಬೋದು, ಇಲ್ಲಾಂದರೆ ಇದಕ್ಕಾದರೂ ಹಾಕ್ಕೊಬೋದು. ಇದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕಿ ಕುದ್ದಾದ್ಮೇಲೆ ವಿಷಲ್ ಇಟ್ಟು ಕೂಗಿಸ್ಬೇಕು. ತುಂಬ ನೀರು ಹಾಕ್ಬಾರ್ದು, ಮೀಡಿಯಮ್ ನೀರು ಹಾಕಬೇಕು. ಗ್ರೇವಿ ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ. ತುಂಬ ನೀರು ಹಾಕಿದ್ರೆ ಸಾರಾದಂಗೆ ಆಗುತ್ತೆ. ಅದಕ್ಕೆ ನೋಡ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಚಿಕನ್ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ವಿಷಲ್ ಇಟ್ಬಿಟ್ಟು 2 ತಪ್ಪಿದ್ರೆ 3 ಕೂಗಿಸ್ಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ರೈಸ್ಗಾದರೂ ಚಪಾತಿ ಮುದ್ದೆ ಯಾವುದಕ್ಕಾದರೂ ತಿನ್ಬೋದು. ತುಂಬ ಈಸಿ ಮಾಡೋದು, ಎಲ್ಲರಿಗೂ ಸುಲಭ ರೀತಿಯಲ್ಲಿ ಮಾಡೋ ಅಂಥ ಗ್ರೇವಿ ಇದು. ತುಂಬ ಚೆನ್ನಾಗಿರುತ್ತೆ.